ಆಫೀಸ್ ಮುಗಿಸ್ಕೊಂಡು ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಸೊ ಪ್ರತಿ ಸಲದ ತರ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಈ ಸರ್ತಿ ವ್ಲಾಗ್ ನಾವು ರಾತ್ರಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡಿ, ರಾತ್ರಿ 11 ಗಂಟೆ ಆಗ್ತಾ ಇದೆ. ನೀವು ರಾಜ್ಯದ ಬೇರೆ ಯಾವುದೇ ಭಾಗಕ್ಕೆ ಹೋದ್ರು ಇಷ್ಟೊತ್ತಿಗೆ ಎಲ್ಲ ಗುಬ್ರ ಹಾಕೊಂಡ್ ಮಲ್ಕೊಂಡಿರ್ತಾರೆ ಜನ. ಆದ್ರೆ ನಾಟ್ ಇನ್ ಬ್ಯಾಂಗ್ಳೂರ್, ಎಸ್ಪೆಷಲಿ ವೈಟ್ ಫೀಲ್ಡ್, ಸಿಲ್ಕ್ ಬೋರ್ಡ್ ಸೈಡು ಲಿಟ್ರಲಿ ರಾತ್ರಿ 12 ಗಂಟೆ 1 ಗಂಟೆಗೂ ಜಾಮ್ ಇರುತ್ತೆ. ಎಲ್ಲ ಈ ನಾನು ಮಾತಾಡೋ ರೀತಿ ನೀನ್ ಗೊತ್ತಾನ ಲೌಡಕ್ಕೆ ನಾರ್ತ್ ಈಸ್ಟ್ ಮತ್ತೆ ಹೊರ ರಾಜ್ಯದಿಂದ ಬರ್ತಾರಲ್ಲ ಅವರಿಂದ. ಬಟ್ ಅವ್ರ ಬಗ್ಗೆ ಇನ್ನೊಂದು ಫುಲ್ ಕ್ರೇಜಿ ಎಕ್ಸ್ಪೋಸ್ ವಿಡಿಯೋ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ಬರೋ ಮುಂಚೆ ಈ ವಿಡಿಯೋನ ಹೆವಿಯಾಗಿ ಶೇರ್ ಮಾಡ್ಬಿಟ್ಟು ನಿಮ್ಮ ಎಲ್ಲಾ ಕನ್ನಡಿಗ ಅಣ್ಣ ತಮ್ಮ ಅಕ್ಕ ತಂಗಿಯರೊಂದಿಗೆ ಚಾನೆಲ್ ನ ಮುಂಚೆನೆ ಶೇರ್ ಮಾಡಿಟ್ಟಿರಿ ಬಿಫೋರ್ ದಟ್ ವಿಡಿಯೋ ಕಮ್ಸ್ ಔಟ್. ಬಟ್ ಈ ವಿಡಿಯೋಗೆ ಟಾಪಿಕ್ ಅದಲ್ಲ. ಈ ವಿಡಿಯೋಗೆ ಟಾಪಿಕ್ ನಮ್ಮ ಚಾನಲ್ ಅಲ್ಟಿಮೇಟ್ಲಿ ಬೇಸ್ಡ್ ಆನ್ ಲಿಫ್ಟಿಂಗ್ ಇದ್ರ ಬಗ್ಗೆ ಆಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆನೂ ಮಾತಾಡೋಣ ಅಂತ ಈ ಚಾನಲ್ ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ಸ್ವಲ್ಪ ಲಿಫ್ಟಿಂಗ್. 3 ವರ್ಷದ ಮುಂಚೆ ಹೇಗಿದ್ದೆ, ಇವಾಗ ಹೇಗಾಗಿದ್ದೀನಿ, ನಾನು 3 ವರ್ಷದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋ ವಿಷಯ, ಹೇಗೆ ಮಾಡಿದೆ, ಏನೆಲ್ಲ ಮಿಸ್ಟೇಕ್ಸ್ ಮಾಡಿದೆ, ಏನೆಲ್ಲ ಕಲಿತೆ. ನೀವು ನ್ಯಾಚುರಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಬಾಡಿನ ಬೇಸಿಕ್ ಥಿಂಗ್ಸ್ ನೀವೇನೆಲ್ಲ ತಲೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ನಾನು ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿ 3 ಇಯರ್ಸ್ಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಆಗಿದೆ. ಸೊ ಈ ಸಮಯದಲ್ಲಿ ಐ ವಾಸ್ ಫ್ಯಾಟ್ ಅಟ್ ಫಸ್ಟ್. ಪೀಪಲ್ ಹೂ ಆರ್ ಫ್ಯಾಟ್ ಕ್ಯಾನ್ ಪ್ರಾಬಬ್ಲಿ ರಿಲೇಟ್. ಹೆವಿ ಇನ್ಸೆಕ್ಯೂರ್ ಆಗಿದ್ದೆ, ಹೆವಿ ತರ. ಅದು ಹೆಂಗೆ ಅಂದ್ರೆ ಯಾವ್ದೇ ಕ್ಲೋತ್ಸ್ ಹಾಕೊಂಡ್ರು ಕರೆಕ್ಟ್ ಆಗಿ ಫಿಟ್ ಆಗಲ್ಲ. ಆಮೇಲೆ ಫೇಸ್ ಮೇಲೆ ತುಂಬಾ ಫ್ಯಾಟ್ ಇರುತ್ತೆ. ಆಮೇಲೆ ಎಲ್ಲೂ ಒಂಥರ ಹೊರಗೆ ಹೋಗಕ್ಕೆ ಒಂಥರ ಬೇಜಾರು, ಒಂಥರ ಇಂಟ್ರೆಸ್ಟ್ ಇಲ್ಲ, ಒಂಥರ ಇನ್ಸೆಕ್ಯೂರಿಟಿ. ಬೇರೆಯವರು ನಿಮ್ನ ಸುಮ್ನೆ ಡುಮ್ಮ ಅಂತ ಕರಿತಾ ಇರ್ತಾರೆ. ಆಕ್ಚುಲಿ ಅವ್ರು ಏನು ಮನ್ಸಲ್ಲಿ ಇಟ್ಕೊಂಡು ಆ ತರ ಹೇಳ್ತಾ ಇರಲ್ಲ, ಬಟ್ ನಿಮ್ಗೆ ಅದೊಂಥರ ಒಳಗಿಂದ ಒಂಥರ ಕೆಟ್ಟದಾಗ ಫೀಲ್ ಆಗ್ತಾ ಇರುತ್ತೆ. ಸೊ ನಾನು ಹಿಂಗೆ ಫುಲ್ಲು ಮೆಂಟಲಿ ಡಿಪ್ರೆಸ್ಡ್ ಆಗ್ಬಿಟ್ಟು ಡಿಸೈಡ್ ಮಾಡಿದೆ ಜಿಮ್ಗೆ ಸೇರ್ಕೊಂಡು ಹೆಂಗಾದ್ರೂ ನನ್ನ ಫಸ್ಟ್ ಗೋಲ್ ಇದ್ದಿದ್ದು ಶರ್ಟ್ಸ್ ಚೆನ್ನಾಗಿ ಫಿಟ್ ಆದ್ರೆ ಸಾಕು, ಆಮೇಲೆ ಫೇಸ್ ಇಂದ ಸ್ವಲ್ಪ ಫ್ಯಾಟ್ ಹೋದ್ರೆ ಸಾಕು, ಆಮೇಲೆ ಆ ಚೆಸ್ಟ್ ಹತ್ರ ಫ್ಯಾಟ್ ಇರುತ್ತಲ್ಲ ಅದು ಹೋದ್ರೆ ಸಾಕು. ಇದು 3 ಇದ್ದಿದ್ದು ನನಗೆ ಫಸ್ಟ್ ಗೋಲು. ಸೊ ಅದಕ್ಕೆ ನಾವು ಜಿಮ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ 8 to 10 months ಅಲ್ಲಿ ಐ ವೆಂಟ್ ಫ್ರಮ್ 85-90 kgs ಇದ್ದೆ ಆಲ್ಮೋಸ್ಟ್. ಅಲ್ಲಿಂದ ಐ ವೆಂಟ್ ಟು 61 kgs. ಅಂಡ್ ಅದ್ ಹೆಂಗ್ ಮಾಡಿದೆ ಅಂದ್ರೆ ನಾನು ಫುಲ್ ಊಟ ಮಾಡೋದನ್ನೇ ಬಿಟ್ಬಿಟ್ಟೆ. ಅನ್ನ ಚಪಾತಿ ಅದು ಇದು ಎಲ್ಲ ಫುಲ್ ಕಟ್ ಮಾಡ್ಬಿಟ್ಟೆ. ನೋಡ್ರಯ್ಯೋ ಪಾಪ. ಸೊ ಇದರಿಂದ ವೆಯ್ಟ್ ಲಾಸ್ ಏನೋ ಆಯ್ತು, ಬಟ್ ಅದ್ರ ಜೊತೆ ನನ್ನಲ್ಲಿದ್ದ ಮಸಲ್ ಮಾಸ್ ಕೂಡ ತುಂಬಾ ಲಾಸ್ ಆಯ್ತು. ಸೊ ನೀವು ಈ ಥರ ಡ್ರಾಸ್ಟಿಕ್ ಆಗಿ ಎಲ್ಲ ನಿಲ್ಲಿಸ್ಬಿಟ್ಟು ವೆಯ್ಟ್ ಲಾಸ್ ಮಾಡಿದ್ರೆ ಬರೀ ಫ್ಯಾಟ್ ಲಾಸ್ ಆಗಲ್ಲ, ನಿಮ್ಮದು ಬಾಡಿಯಿಂದ ಮಸಲ್ ಮಾಸ್ ಕೂಡ ಡ್ರಾಪ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್. ನಿಮ್ಮ ಗೋಲ್ ಯಾವತ್ತಿದ್ರು ಫ್ಯಾಟ್ ಲಾಸ್ ಆಗಿರಬೇಕೇ ಹೊರತು ವೆಯ್ಟ್ ಲಾಸ್ ಅಲ್ಲ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಮಿಸ್ಟೇಕ್ ದಟ್ ಐ ಡಿಡ್. ಇನ್ನು ನೋಡಿ ಎಲ್ಲಿ ಬರ್ತವನೆ ಹೈವೇಲಿ. ಸೊ ನೀವು ದಪ್ಪ ಇದ್ರೆ, ಹೆವಿಯರ್ ಬಾಡಿ ವೇಟ್ ಇಂದ ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ, ಯು ಶುಡ್ ನೆವರ್ ಕಟ್ ಡೌನ್ ಎವ್ರಿಥಿಂಗ್. ಫಸ್ಟ್ 6 months ವೇಯಿಂಗ್ ಸ್ಕೇಲ್ ಮೇಲೆ ಗಮನನೇ ಹರಿಸಬಾರ್ದು. ಡಯಟಿಂಗ್ ಮಾಡೋದ್ರ ಬಗ್ಗೆ ಗಮನನೇ ಹರಿಸಬಾರ್ದು. ಇನ್ ಮೈ ಒಪಿನಿಯನ್ ಯು ಶುಡ್ ಜಸ್ಟ್ ಫೋಕಸ್ ಆನ್ ಗೆಟಿಂಗ್ ಸ್ಟ್ರಾಂಗರ್ ಎಟ್ ದ ಜಿಮ್. ಅಂಡ್ ಬಿಲ್ಡಿಂಗ್ ಮಸಲ್ ಮಾಸ್. ನೀವು ಸ್ಕಿನ್ನಿ ಫ್ಯಾಟ್ ಆಗಿದ್ರು ಕೂಡ ಯು ಶುಡ್ ಜಸ್ಟ್ ಫೋಕಸ್ ಆನ್ ಬಿಲ್ಡಿಂಗ್ ಮಸಲ್ ಮಾಸ್ ಫಾರ್ ದ ಫಸ್ಟ್ 6 months. ಬರೀ ಜಿಮ್ ಅಲ್ಲಿ ಸ್ಟ್ರಾಂಗ್ ಆಗೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಯು ವಿಲ್ ಬಿಲ್ಡ್ ಮಸಲ್ ಮಾಸ್, ಆಲ್ಸೋ ಯು ವಿಲ್ ಲೂಸ್ ಫ್ಯಾಟ್. ನಿಮ್ಮ ವೇಯಿಂಗ್ ಸ್ಕೇಲ್ ಮೇಲೆ ನಿಮ್ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ ಅಂದ್ರು ಯುವರ್ ಬಾಡಿ, ನಿಮ್ಮ ಮೆಟಾಬಲಿಸಮ್ ಏನಿದೆ ಅದು ಚೆನ್ನಾಗುತ್ತೆ. ನಿಮ್ಮ ಬಾಡಿ ವಿಲ್ ಬಿ ಎಟ್ ಅ ಬೆಟರ್ ಪೊಸಿಷನ್ ವೆನ್ ಯು ಇವೆಂಚುಲಿ ಗೋ ಇನ್ ಟು ಅ ಫ್ಯಾಟ್ ಲಾಸ್ ಫೇಸ್. It's impossible. So ಇದು ಫಸ್ಟ್ ಮಿಸ್ಟೇಕ್ ದಟ್ ಐ ಡಿಡ್ ದಟ್ ಯು ಗೈಸ್ ಶುಡಂಟ್ ಡೂ. ಸರಿನಾ? ಇದಾದ್ಮೇಲೆ 61 kgs ಅಲ್ಲಿ ಐ ಥಾಟ್ ಐ ವುಡ್ ಫೀಲ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್ ಅಂಡ್ ಕಂಫರ್ಟೇಬಲ್. ನೋಡ್ರಯ್ಯೋ ಪಾಪ. ಯಾಕಂದ್ರೆ ಅಷ್ಟು ಫ್ಯಾಟ್ ಇದ್ನಲ್ಲ, ಆ ಫ್ಯಾಟ್ ಫಿಸಿಕಲ್ಲಿ ಯಾರು ಇರ್ತಾರೋ ದೇ ಕ್ಯಾನ್ ರಿಲೇಟ್. ಅವ್ರಿಗೆ ಫಸ್ಟ್ ಗೋಲ್ ಏನಿರುತ್ತೆ ಅಂದ್ರೆ ಹೆಂಗಾದ್ರೂ ಮಾಡಿ ವೆಯ್ಟ್ ಕಮ್ಮಿ ಮಾಡ್ಕೊಬೇಕು. ವೆಯ್ಟ್ ಕಮ್ಮಿ ಆದ್ರೆ ನಾನು ಓಕೆ ಕ್ಲೋತ್ಸ್ ಫಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಹೆವಿ ಕಾನ್ಫಿಡೆಂಟ್ ಆಗಿ ಹೋಗ್ತೀನಿ ಅಂತ ಅವ್ರ ತಲೆಯಲ್ಲಿ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ನಾನಿದು ಮಾಡಿ ನೋಡಿದ್ದೀನಿ. ಸೊ ನಾನು ಫ್ಯಾಟ್ ಆ್ಯಂಡ್ ಅಂಡರ್ ಕಾನ್ಫಿಡೆಂಟಿಂದ ವೆರಿ ಸ್ಕಿನ್ನಿ ಆ್ಯಂಡ್ ಅಂಡರ್ ಕಾನ್ಫಿಡೆಂಟ್ಗೆ
ನಂದು ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದು. ಸೊ ನೀವು ಈ ತಪ್ಪು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಏನು ತಪ್ಪು ಮಾಡಿದೆ ಅಂದರೆ, ಕಿನ್ನಿ ಆ್ಯಂಡ್ ಅಂಡರ್ ಕಾನ್ಫಿಡೆಂಟ್ ಇದ್ನಲ್ಲ, ನಾನು ಅವಾಗ ಇಮಿಡಿಯೇಟ್ಲಿ ಬಲ್ಕ್ ಸ್ಟಾರ್ಟ್ ಮಾಡಿಬಿಟ್ಟೆ. ಬಲ್ಕ್ ಸ್ಟಾರ್ಟ್ ಮಾಡಿ ಹೆಂಗ್ ಬಲ್ಕ್ ಮಾಡಿದೆ ಅಂದ್ರೆ, ಇನ್ ದ ನೆಕ್ಸ್ಟ್ ಐ ಥಿಂಕ್ 3 or 4 months ಅವಾಗ ಕೋವಿಡ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಂಡ್ ಜಿಮ್ಸ್ಗೂ ಆಕ್ಸೆಸ್ ಇರಲಿಲ್ಲ ಜಾಸ್ತಿ. ನಾನು ಮನೆಯಲ್ಲೇ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ದ ಬೆಸ್ಟ್ ಥಿಂಗ್ ಐ ಕುಡ್ ಹ್ಯಾವ್ ಡನ್ ಬ್ಯಾಕ್ ದೆನ್ ಇಸ್ ಐ ಕುಡ್ ಹ್ಯಾವ್ ಜಸ್ಟ್ ಸ್ಲೋ ಆಗಿ ವೆಯ್ಟ್ ಇನ್ಕ್ರೀಸ್ ಮಾಡಬೇಕಿತ್ತು. ಬಟ್ ನಾನು ಅದು ಮಾಡಿದೆ, ಇಮಿಡಿಯೇಟ್ ಆಗಿ ತಿನ್ನೋದನ್ನ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಐ ವೆಂಟ್ ಫ್ರಮ್ 61 to 83. ಸೊ ಎಲ್ಲ ಲೂಸ್ ಆಗಿರೋ ಫ್ಯಾಟ್ನ ವಾಪಸ್ ಗೇನ್ ಮಾಡಿದೆ. ಮಸಲ್ ಮಾಸ್ ಚೂರು ಗೇನ್ ಆಗಿಲ್ಲ. ಐ ಅಗೇನ್ ಪುಟ್ ಆನ್ ಅ ಲಾಟ್ ಆಫ್ ಫ್ಯಾಟ್. ದ್ಯಾಟ್ ವಾಸ್ ಮೈ ಸೆಕೆಂಡ್ ಮಿಸ್ಟೇಕ್. ಸೊ ನೀವು ಏನೇನು ಮಿಸ್ಟೇಕ್ ಮಾಡ್ಬೋದು ಈ ಜರ್ನಿಯಲ್ಲಿ, ಅದೆಲ್ಲ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಐ ಥಿಂಕ್ ಐ ಕ್ಯಾನ್ ಗೈಡ್ ಯು ಗೈಸ್ ಬೆಟರ್. ಯಾಕಂದರೆ ಇವಾಗ ನೀವು ನೋಡಿ, ನಾನು ಐ ಡೋಂಟ್ ಥಿಂಕ್ ಐ ಆಮ್ ಜೆನೆಟಿಕಲಿ ಬ್ಲೆಸ್ಡ್. ಯಾಕಂದರೆ 3.5 years ಯು ಗೈಸ್ ಕ್ಯಾನ್ ಸಿ ನನ್ನ ಫಿಸಿಕ್, ಫಸ್ಟ್ ಫಿಸಿಕ್ಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ದ ಟ್ರಾನ್ಸ್ಫಾರ್ಮೇಷನ್ ಇಸ್ ವೆರಿ ಗುಡ್. ಬಟ್ 3.5 years ಇಫ್ ಯು ಗೈಸ್ ಹ್ಯಾವ್ ಅ ಬೆಟರ್ ಜೆನೆಟಿಕ್ಸ್ ದೆನ್ ಐ ಡೂ, ಯು ಗೈಸ್ ಕ್ಯಾನ್ ಬಿಲ್ಡ್ ಅ ವೇ ಬೆಟರ್ ಫಿಸಿಕ್. ನಾನು ಮುಂದೆ ಏನು ಪಾಯಿಂಟ್ಸ್ ಕೊಡ್ತಾ ಇದ್ದೀನಲ್ಲ, ಅದನ್ನು ನೀವು ಫಾಲೋ ಮಾಡಿದ್ರೆ ಯು ಗೈಸ್ ಕ್ಯಾನ್ ಬಿಲ್ಡ್ ಅನ್ ಅಮೇಝಿಂಗ್ ಫಿಸಿಕ್. ಬಟ್ ಅದೇ ನೀವು ಜೆನೆಟಿಕಲಿ ಬ್ಲೆಸ್ಡ್ ಆಗಿರೋ ಅವನ ಹತ್ರ ಕೇಳಿದ್ರೆ ಅಡ್ವೈಸ್ ಕೊಡು ಅಂತ ಐ ಡೋಂಟ್ ಥಿಂಕ್ ಇಟ್ಸ್ ದ ರೈಟ್ ಥಿಂಗ್ ಟು ಡೂ. ಯಾಕಂದರೆ ಅವ್ನಿಗೆ ಅಂಥವ್ರಿಗೆ ಏನು ಮಾಡಿದ್ರು ವರ್ಕ್ ಆಗುತ್ತೆ. ಜೆನೆಟಿಕ್ಸ್ ಚೆನ್ನಾಗಿರಲ್ವಲ್ಲ, ಅವ್ರ ಜೆನೆಟಿಕ್ಸ್ನ ಓವರ್ಕಮ್ ಮಾಡಿಬಿಟ್ಟು ಫಿಸಿಕ್ನ ಬಿಲ್ಡ್ ಮಾಡ್ತಾ ಇರ್ತಾರಲ್ಲ. ಐ ಥಿಂಕ್ ಫಾರ್ ಅಡ್ವೈಸ್ ಯು ಹ್ಯಾವ್ ಟು ಗೋ ಟು ದೋಸ್ ಗೈಸ್. 100%. ಸೊ ಸೆಕೆಂಡ್ ಮಿಸ್ಟೇಕ್ ದಟ್ ಐ ಮೇಡ್ ವಾಸ್, ಇಫ್ ಯು ಆರ್ ಸ್ಕಿನ್ನಿ ಆ್ಯಂಡ್ ಇಫ್ ಯು ಆರ್ ಅಂಡರ್ ಕಾನ್ಫಿಡೆಂಟ್, ಇಮಿಡಿಯೇಟ್ಲಿ ಅನಿಸ್ತಾ ಇರುತ್ತೆ, ಓಕೆ ನಾನು ಇವಾಗ ಇಷ್ಟು ವೆಯ್ಟ್ ಇದ್ದೀನಿ, ಇನ್ನೊಂದು 10 kg ಇನ್ನೊಂದು 2-3 ತಿಂಗಳಲ್ಲಿ ನಾನು ಗೇನ್ ಮಾಡಿಬಿಟ್ರೆ ಹೆವಿ ಕಾನ್ಫಿಡೆಂಟ್ ಆಗೋಗ್ತೀನಿ ಅಂತ. ದಿಸ್ ಈಸ್ ದ ರಾಂಗ್ ಅಪ್ರೋಚ್. ಅನ್ಲೆಸ್ ಯು ಆರ್ ಎಕ್ಸ್ಟ್ರೀಮ್ಲಿ ಅಂಡರ್ ವೆಯ್ಟ್. ನೀವು ತುಂಬ ಅಂಡರ್ ವೆಯ್ಟ್ ಆಗಿದ್ರೆ ಯು ಗೈಸ್ ಕ್ಯಾನ್ ಗೇನ್. ನಾನು ಜೆನೆರಿಕ್ ಆಗಿ ಹೇಳ್ತಾ ಇದ್ದೀನಿ. ಯು ಗೈಸ್ ಎಕ್ಸ್ಟ್ರೀಮ್ಲಿ ಅಂಡರ್ ವೆಯ್ಟ್ ಆಗಿರೋರು ಯೂಶ್ವಲಿ ಫಸ್ಟ್ 5 to 6 kgs they can gain fast. Same with extremely overweight ಇರ್ತಾರಲ್ಲ ಜನ, ಅವ್ರಿಗೂ ಸೇಮ್ ಅಪ್ಲೈ ಆಗುತ್ತೆ. ದ ಫಸ್ಟ್ ಫ್ಯೂ kgs they can lose fast, ಬಟ್ ಅದಾದಮೇಲೆ ಯು ಹ್ಯಾವ್ ಟು ಟೇಕ್ ಇಟ್ ಸ್ಲೋ. ಫ್ಯಾಟ್ ಲಾಸ್ ಆಗಲಿ ಮಸಲ್ ಗೇನ್ ಆಗಲಿ, ಯು ಹ್ಯಾವ್ ಟು ಟೇಕ್ ಇಟ್ ಸ್ಲೋ. ಸೊ ಫ್ಯಾಟ್ ಲಾಸ್ ಅಂತ ಬಂದರೆ ಎಷ್ಟು ಸ್ಲೋ ಆಗಿ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಕೇಳಿದ್ರೆ 1 to 2 kgs in a month is what you guys should aim for. I think that's a good rate of fat loss. And muscle gain ಕೂಡ 1 to 2 kgs is a bit much. Correct. 0.5 to 1 kgs per month is a good rate. ನೀವು ಇದಕ್ಕಿಂತ ಜಾಸ್ತಿ ಫಾಸ್ಟಾಗಿ ವೆಯ್ಟ್ ಗೇನ್ ಮಾಡಿದ್ರೆ ಇಟ್ ವಿಲ್ ಬಿ ಮೋಸ್ಟ್ಲಿ ಫ್ಯಾಟ್ ದಟ್ ಯು ಗೈಸ್ ಗೇನ್. ಸೊ ಇವೆರಡು ನಾನು ಮಾಡಿರೋಂಥ 2 ಮಿಸ್ಟೇಕ್ಸು ದಟ್ ಯು ಗೈಸ್ ಶುಡಂಟ್ ಡೂ ಇನ್ ಯುವರ್ ಜರ್ನಿ. ನೋಡಿ ಇಲ್ಲಿ ಸ್ಟಕ್ ಆಗೋನು ಇಲ್ಲೇ ನೋಡಿ ಗೈಸ್, ಕಲೇಶ್ ಆಗ್ತಾ ಇದೆ ನೋಡಿ. ರಾತ್ರಿ 12 ಗಂಟೆಗೆ ಜಗಳ ಮಾಡ್ತವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ